ಪಾಕಿಸ್ತಾನದ ಮೇಲೆ ಏನ್ ಮಾಡ್ತಾರ ನೀವು ಮಾಡಿ, ಯುದ್ಧ ಮಾಡ್ತೀರಾ ಮಾಡಿ, ಸೈನ್ಯಗಳನ್ನ ನುಗ್ಗಿಸಿ ಮತ್ತೊಂದು ಏನ್ ಮಾಡ್ತಾರ ನೀವು ಮಾಡಿ. ನಮ್ಮ ಭಾರತ ದೇಶದ ಸೈನ್ಯದ ಮುಂದೆ ಪಾಕಿಸ್ತಾನ ಸೈನ್ಯ ಅಂತದ್ದೇನು ನಮ್ಮ ಲೆಕ್ಕಕ್ಕೇನು ಬರ್ತಾ ಇಲ್ಲ. ಹಾಗಾಗಿ ಈಗ ಪಿಒಕೆ ವಶಪಡಿಸಬೇಕಾದ್ರೆ ನಮ್ಮ ಕರ್ತವ್ಯ, ಅದು ನಮ್ಮ ಜಾಗ, ನಮ್ಮ ಸ್ಥಳ, ಅದು ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ. ಹಾಗಾಗಿ ಇದನ್ನ ಈ ಸಂದರ್ಭವನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಕೂಡಲೇ ನೀವು ಪ್ರಿಪರೇಷನ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರೋ, ಸೈನ್ಯ ನುಗ್ಗಿಸ್ತಿರೋ, ಯುದ್ಧ ಮಾಡ್ತಿರೋ ಗೊತ್ತಿಲ್ಲ, ವಶಪಡಿಸ್ಕೊಳ್ಳಿ. ಒಂದು ನಿಮ್ಮ ಜೊತೆಲೆ ನಮ್ಮ ಸಂಪೂರ್ಣವಾದ ಬೆಂಬಲ ಯಾವಾಗಲೂ ಇರ್ತದೆ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಮುಸಲ್ಮಾನರು, ಹಿಂದೂ, ಕ್ರಿಶ್ಚಿಯನ್ಸ್ ಅಂತಲ್ಲ, ನಾವ್ ಯಾರೇ ಇರಲಿ, ಇವತ್ತೇನಾದ್ರು ನಾವೇನಾದ್ರೂ ನಾನು ಸಹ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಬೆಂಬಲವನ್ನು ಕೊಡ್ತಾರೆ. ಹೇಗೆ ಅಂತಂದ್ರೆ, ಅವಶ್ಯಕತೆ ಅನಿವಾರ್ಯತೆ ಬಿದ್ದರೆ ನಾವು ಸಹ ನಿಮ್ಮ ಜೊತೆನಲ್ಲಿ ಬಂದು ಯುದ್ಧ ಮಾಡೋದಕ್ಕೋಸ್ಕರ ನಾವು ಬಂದು ಮಾಡ್ತೀವಿ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ದೇಶಕ್ಕೋಸ್ಕರವಾಗಿ. ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಮುಂದಿನ ಪೀಳಿಗೆ ಒಂದು ಶಾಂತಿಯುತವಾದ ಜೀವನವನ್ನು ಮಾಡ್ತಕ್ಕಂಥದ್ದಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ತೀವಿ ನಾವು ಅಂತೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾನು ಬೆಂಬಲವನ್ನು ಕೊಡ್ತೇನೆ. ಎಲ್ಲ ಒಂದು ಕಡೆಯಿಂದ ಉಗ್ರಗಾಮಿಗಳಿಗೆ ಪಾಕಿಸ್ತಾನ ಪರೋಕ್ಷವಾದಂತಹ ಒಂದು ಬೆಂಬಲವನ್ನ, ಪರೋಕ್ಷವಾದಂತಹ ಸಹಕಾರವನ್ನ ಕೊಟ್ಟುಕೊಂಡು ಉಗ್ರಗಾಮಿಗಳನ್ನ ಪೋಷಣೆ ಮಾಡ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರಗಾಮಿತ್ವ ಜಾಸ್ತಿ ಆಗಬೇಕು ಅಂದ್ರೆ ಈ ಪಾಕಿಸ್ತಾನವೇ ಕಾರಣ ಅಂತೇಳಿ ಕಂಡು ಬರ್ತಾ ಇದೆ. ಉಗ್ರಗಾಮಿಗಳನ್ನ ಈ ಒಂದು ಭೂಮಿಯಿಂದ ಕಿತ್ತು ಬಿಸಾಕ್ಬಿಡ್ಬೇಕು. ಇವ್ರು ಇರಬಾರ್ದು ಉಗ್ರಗಾಮಿಗಳು. ಈ ಒಂದು ಸಮಾಜ ಇದಕ್ಕೆ, ನಮ್ಮ ಸಮಾಜಕ್ಕೆ, ಮಾನವ ಸಮಾಜಕ್ಕೆ ಕಂಟಕಪ್ರಾಯರಿ ಉಗ್ರಗಾಮಿಗಳು. ಕಿತ್ತು ಬಿಸಾಕ್ತಕ್ಕಂಥ ಕೆಲಸವನ್ನ ಮಾಡ್ಲಿ ಅಂತೇಳಿ ನನ್ನ ಮೂಲಕ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾರೆ. ಸರ್, ಈಗ ಇಡೀ ವರ್ಲ್ಡಲ್ಲಿ ಭಾರತ ದೇಶ ಶಾಂತಿಯನ್ನು ಬಯಸ್ತಕ್ಕಂಥ ದೇಶ ಅಂದರೆ ಭಾರತ. ಅಂತಹ ಒಂದು ಶಾಂತಿಯುತವಾದ ಒಂದು ರಾಷ್ಟ್ರದಲ್ಲಿ ಮೊನ್ನೆ ಏನು ಏಪ್ರಿಲ್ 22ರಲ್ಲಿ ಬಂದಂತಹ ಒಂದು ಟೆರರಿಸ್ಟ್ಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 26 ಜನರ ಮುಗ್ಧ ಜನಗಳನ್ನು ಗುಂಡಿಟ್ಟು, ಧರ್ಮದ ಆಧಾರಿತವಾಗಿ ಗುಂಡಿಟ್ಟು ಕೊಂದು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಸಹ ಖಂಡನೀಯವಾದಂಥ ಒಂದು ವಿಚಾರ. ಅದರ ಒಂದು ಸಂಬಂಧಪಟ್ಟ ಹಾಗೆ ಏನು ಕೇಂದ್ರ ಸರ್ಕಾರ ಹಿಂದೆ ಎಲ್ಲ ಚರ್ಚೆಗಳಾಯಿತು, ಮತ್ತು ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡಿದ್ರು, ಪ್ರಿಪ್ರೇಷನ್ನ ಮಾಡಿದ್ರು, ಎಲ್ಲ ಆಯಿತು. ಈಗ ನೆನೆ ದಿನ ನಮಗೆ ತಿಳಿದ ಮಟ್ಟಿಗೆ ದಿನ ಎಲ್ಲರೂ ಎಲ್ಲ ಟೆರರಿಸ್ಟ್ಗಳನ್ನು ನುಗ್ಗಿ ಅವರ ಬಂಕರ್ಸ್ಗಳನ್ನು ಹೊಡೆದಾಕಿ ಸುಮಾರು ಒಂದು 9 ನೆಲೆಗಳನ್ನು, ಉಗ್ರ ನೆಲೆಗಳನ್ನು ಹೊಡೆದಾಕಿ ಸುಮಾರು 100 ಜನ ಉಗ್ರಗಳನ್ನು ನಾವು ಅವ್ರನ್ನ ಹತ ಮಾಡಿದ್ದೀವಿ ಅಂತೇಳಿ ಬಂದಿರತಕ್ಕಂಥ ನ್ಯೂಸನ್ನು ನಾವು ಮಾಧ್ಯಮದಲ್ಲಿ ನೋಡ್ಕೊಂಡಿದ್ದೇವೆ. ಹಾಗಾಗಿ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇದು ಒಳ್ಳೆಯ ಸಮಯ. ಇದೇ ಸಮಯವನ್ನು ಯೂಸ್ ಮಾಡಿಕೊಂಡು ನಿಮಗೆ ಸಂಪೂರ್ಣವಾದ ಬೆಂಬಲ, ನಮ್ಮೆಲ್ಲರ ಬೆಂಬಲ ನಿಮಗಿರ್ತದೆ. ಇದೇ ಸಮಯವನ್ನು ಯೂಸ್ ಮಾಡಿಕೊಂಡು ನೀವು ಪಿಒಕೆ ಏನು ಹಿಂದೆ ಪಾಕಿಸ್ತಾನ ಕಾನೂನಿಗೆ ವಿರುದ್ಧವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥ ಪ್ರದೇಶ ಇದೆ, ಅದು ನಮ್ಮ ದೇಶದ ಅವಿಭಾಜ್ಯವಾದಂಥ ಅಂಗ. ಮತ್ತು ನಮ್ಮ ದೇಶಕ್ಕೆ ನಾವೇನು ಹೆಡ್ ಅಂತ ಕರಿತೀವಿ, ಆ ರೀತಿಯಾದಂಥ ಒಂದು ಸ್ಥಳವಾಗಿರೋದ್ರಿಂದ ಆ ಒಂದು ಸ್ಥಳವನ್ನು ಪಾಕಿಸ್ತಾನದ ಮೇಲೆ ಏನು ಮಾಡ್ತಾರೋ ನೀವು ಮಾಡಿ, ಯುದ್ಧ ಮಾಡ್ತೀರಾ ಮಾಡಿ, ಸೈನ್ಯಗಳನ್ನ ನುಗ್ಗಿಸಿ ಮತ್ತೊಂದು ಏನು ಮಾಡ್ತಾರೋ ನೀವು ಮಾಡಿ. ನಮ್ಮ ಭಾರತ ದೇಶದ ಸೈನ್ಯದ ಮುಂದೆ ಪಾಕಿಸ್ತಾನ ಸೈನ್ಯ ಅಂಥದ್ದೇನು ನಮ್ಮ ಲೆಕ್ಕಕ್ಕೇನು ಬರ್ತಾ ಇಲ್ಲ. ಹಾಗಾಗಿ ಈಗ ಪಿಒಕೆ ವಶಪಡಿಸಬೇಕಾದ್ರೆ ನಮ್ಮ ಕರ್ತವ್ಯ, ಅದು ನಮ್ಮ ಜಾಗ, ನಮ್ಮ ಸ್ಥಳ, ಅದು ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ. ಹಾಗಾಗಿ ಇದನ್ನು ಈ ಸಂದರ್ಭವನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಕೂಡಲೇ ನೀವು ಪ್ರಿಪ್ರೇಷನ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರೋ, ಸೈನ್ಯ ನುಗ್ಗಿಸ್ತಿರೋ, ಯುದ್ಧ ಮಾಡ್ತಿರೋ ಗೊತ್ತಿಲ್ಲ, ವಶಪಡಿಸ್ಕೊಳ್ಳಿ. ಒಂದು ನಿಮ್ಮ ಜೊತೆಲೆ ನಮ್ಮ ಸಂಪೂರ್ಣವಾದ ಬೆಂಬಲ ಯಾವಾಗಲೂ ಇರ್ತದೆ ಅಂತೇಳಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಸರ್, ಖಂಡಿತವಾಗ್ಲೂ ಸಹ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸುಸಂದರ್ಭ. ಯಾಕೆ ಅಂತಂದರೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಒಂದು ಏನು ಆ ಕೆಲಸ ಇದೆ, ಪಿಒಕೆ ಪಾಕಿಸ್ತಾನದ ಒಂದು ಭಾಗವಾಗಿದೆ, ಅದನ್ನು ವಶಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ದೇಶ ಮಾಡ್ತಕ್ಕಂಥದ್ದಕ್ಕೆ ಒಳ್ಳೆಯ ಸಂದರ್ಭ ಇದು. ಈ ಸಂದರ್ಭನ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಬರ್ತಕ್ಕಂಥವ್ರು ಹೇಗೆ ಏನಂತ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ನೀವು ಹೇಳಿದಾಗೆ ಒಳ್ಳೆಯ ಸಂದರ್ಭ, ನಮ್ಮ ಸ್ಥಳ, ನಮ್ಮ ದೇಶದ ಅವಿಭಾಜ್ಯ ಅಂಗ. ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ನೀವೇನು ಹೋರಾಟ ಮಾಡ್ತಾರೋ ನೀವು ಮಾಡಿ. ನಮ್ಮ ದೇಶದ ಪ್ರಜ್ಞಾವಂತ ನಾಗರಿಕರು ಮತ್ತು ಪ್ರತಿಯೊಬ್ಬ ಪ್ರಜೆಗಳು ಸಹ ತಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ದಯಮಾಡಿ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಿ ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ಹೌದು, ಈಗ ಈ ದೇಶದ ಪ್ರತಿಯೊಬ್ಬ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ಗಳನ್ನ ನಾವು ಕೇಳ್ತೀವಿ. ಅದೇ ಥರ ಸಂವಿಧಾನದ ಫಂಡಮೆಂಟಲ್ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಮಾತಾಡಬೇಕಲ್ಲ. ದೇಶದ ಹಿತಾಸಕ್ತಿನ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಇರಬೇಕಲ್ಲ. ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಯಾರೇ ಇರ್ಬೋದು, ನಾವು ದೇಶದ ಪ್ರಜೆ, ಭಾರತೀಯರು ಮೊದಲು. ನಾವು ಭಾರತೀಯರಾಗಿರೋದ್ರಿಂದ ಈಗ ಮುಸಲ್ಮಾನರು ಹೇಳ್ತಕ್ಕಂಥದ್ದು ಸ್ವಾಗತಾರ್ಹವಾದ ಒಂದು ವಿಚಾರನೇ, ಅದನ್ನು ನಾವು ಒಪ್ಕೊಳ್ತಕ್ಕಂಥದ್ದು, ನಾವು ಮಾಡ್ತಾಯಿರ್ತಕ್ಕಂಥದ್ದು. ಹಾಗಾಗಿ ಮುಸಲ್ಮಾನರು, ಹಿಂದೂ, ಕ್ರಿಶ್ಚಿಯನ್ಸು ಅಂತಲ್ಲ, ನಾವು ಯಾರೇ ಇರಲಿ, ಇವತ್ತೇನಾದ್ರು ನಾವೇನಾದರೂ ನಾನು ಸಹ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಬೆಂಬಲವನ್ನು ಕೊಡ್ತೇನೆ. ಹೇಗೆ ಅಂತಂದರೆ, ಅವಶ್ಯಕತೆ ಅನಿವಾರ್ಯತೆ ಬಿದ್ದರೆ ನಾವು ಸಹ ನಿಮ್ಮ ಜೊತೆಯಲ್ಲಿ ಬಂದು ಯುದ್ಧ ಮಾಡೋದಕ್ಕೋಸ್ಕರ ನಾವು ಬಂದು ಮಾಡ್ತೀವಿ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ದೇಶಕ್ಕೋಸ್ಕರವಾಗಿ. ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು
ಮುಂದಿನ ಪೀಳಿಗೆ ಒಂದು ಶಾಂತಿಯುತವಾದ ಜೀವನವನ್ನು ಮಾಡ್ತಕ್ಕಂಥದ್ದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತೀವಿ ನಾವು ಅಂತೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾನು ಬೆಂಬಲವನ್ನು ಕೊಡ್ತೇನೆ. ಸರ್, ಈಗ ಪಾಕಿಸ್ತಾನದವರು ಇಡೀ ದೇಶದಲ್ಲಿ ಸುಮಾರು ಒಂದು 25-30 ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿರುವಂಥದ್ದು ನಾವು ನೋಡಿದ್ದೇವೆ ಮಾಧ್ಯಮದಲ್ಲಿ. ಈಗ ನಾವು ಮೊನ್ನೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರವಾಗಿ 9 ಬಂಕರ್ಗಳ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಭಾರತೀಯ ಸೇನೆ ಬರೀ ಉಗ್ರಗಾಮಿಗಳನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಯಾವತ್ತೂ ಸಹ ನಾವು ಇದುವರೆಗೂ ಸಹ ಭಾರತೀಯರೆಲ್ಲೂ ಸಹ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಮತ್ತೊಂದು ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲೂ ಸಹ ನಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದಿಲ್ಲ. ಹಾಗಾಗಿ ಈಗ ಪಾಕಿಸ್ತಾನ ಏನಿದೆ, ಪಾಕಿಸ್ತಾನ ಮೊನ್ನೆ ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ, ಪಾಕಿಸ್ತಾನ ಈ ಒಂದು ಉಗ್ರರ ಸಾವುಗಳ ಮೇಲೆ ಪಾಕಿಸ್ತಾನದ ಬಾವುಟಗಳನ್ನು ಹಾಕಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇದೆಷ್ಟರ ಮಟ್ಟಿಗೆ ಸರಿ? ಉಗ್ರಗಾಮಿಗಳನ್ನು ನೀವು ನಿರ್ನಾಮ ಮಾಡಬೇಕು, ಉಗ್ರ ಒಂದು ವ್ಯವಸ್ಥೆಯನ್ನು ತೊಲಗಿಸ್ಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನ ಸಂಪೂರ್ಣವಾಗಿ ಸಾಮಾನ್ಯ ಜನರ ಪರವಾಗಿ ನಿಂತ್ಕೋಬೇಕು, ಹೌದಲ್ವಾ? ಹಾಗಾಗಿ ಪಾಕಿಸ್ತಾನವೇ ಅವರ ಉಗ್ರಗಾಮಿಗಳ ಸಾವುಗಳ ಮೇಲೆ ದೇಶದ ಒಂದು ಇದನ್ನು ಬಾವುಟಗಳನ್ನು ಹೊಸ್ತಕ್ಕಂಥದ್ದು, ಮೆರವಣಿಗೆಯಲ್ಲಿ ಸೈನ್ಯ ಭಾಗಿಯಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಎಲ್ಲ ಒಂದು ಕಡೆಯಿಂದ ಉಗ್ರಗಾಮಿಗಳಿಗೆ ಪಾಕಿಸ್ತಾನ ಪರೋಕ್ಷವಾದಂಥ ಒಂದು ಬೆಂಬಲವನ್ನು, ಪರೋಕ್ಷವಾದಂಥ ಸಹಕಾರವನ್ನು ಕೊಟ್ಕೊಂಡು ಉಗ್ರಗಾಮಿಗಳನ್ನು ಪೋಷಣೆ ಮಾಡ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರಗಾಮಿತ್ವ ಜಾಸ್ತಿ ಆಗಬೇಕು ಅಂದರೆ ಈ ಪಾಕಿಸ್ತಾನವೇ ಕಾರಣ ಅಂತೇಳಿ ಕಂಡು ಬರ್ತಾ ಇದೆ. ಇಷ್ಟಿದ್ರೂ ಸಹ ಕೇಂದ್ರ ಸರ್ಕಾರ ಮೊನ್ನೆ ಏನು ಅಟ್ಯಾಕ್ ಮಾಡಿದ್ದಾರೆ, ನಾವು ನೋಡಿದ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರವಾಗಿ ಎಲ್ಲೂ ಸಹ ನಾಗರಿಕರ ಪ್ರಾಣ ಹಾನಿಗಳಿಗೆ ಎಲ್ಲೂ ಸಹ ಆಸ್ತಿ ಪಾಸ್ತಿಗಳು ತೊಂದರೆ ಆಗಿರ್ತಕ್ಕಂಥ ನೋಡಿಲ್ಲ ನಾವು. ಹಾಗಾಗಿ ಇದು ನಿಜಕ್ಕೂ ಸಹ ಒಂದು ಈಗ ಇರ್ತಕ್ಕಂಥ ಟೆಕ್ನಾಲಜಿ ಏನಿದೆ ನಮ್ಮದು, ಆ ಟೆಕ್ನಾಲಜಿಯನ್ನು ಸಮರ್ಥವಾಗಿ ಬಳಸ್ಕೊಂಡು ಉಗ್ರಗಾಮಿಗಳು ಎಲ್ಲಿ ವಾಸ ಇದ್ದರೆ ಅದನ್ನೇ ಗುರಿಯಾಗಿಟ್ಕೊಂಡು ಅದನ್ನೇ ಟಾರ್ಗೆಟ್ ಮಾಡಿ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರದ ಒಂದು ಟಾರ್ಗೆಟ್ಗಳನ್ನು ಮತ್ತಷ್ಟು ಹೆಚ್ಚು ಮಾಡಲಿ, ಉಗ್ರಗಾಮಿಗಳನ್ನು ಈ ಒಂದು ಭೂಮಿಯಿಂದ ಕಿತ್ತು ಬಿಸಾಕ್ಬಿಡ್ಬೇಕು. ಇವ್ರು ಇರಬಾರ್ದು, ಇವ್ರು ಉಗ್ರಗಾಮಿಗಳು ಈ ಒಂದು ಸಮಾಜಕ್ಕೆ ಇದಕ್ಕೆ ನಮ್ಮ ಸಮಾಜಕ್ಕೆ, ಮಾನವ ಸಮಾಜಕ್ಕೆ ಕಂಟಕಪ್ರಾಯರಿ ಉಗ್ರಗಾಮಿಗಳು, ಕಿತ್ತು ಬಿಸಾಕ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಮೂಲಕ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ.